ಹಾಯ್ ಸ್ನೇಹಿತರೆ, ಒಬ್ಬ ಮಹಾನ್ ವಚನಕಾರ್ತಿ, ಭಕ್ತಿಯ ಪ್ರತಿರೂಪ, ಲೋಕದ ಎಲ್ಲ ವೈಭವವನ್ನು ತ್ಯಜಿಸಿ ಶಿವನ ಮಾರ್ಗ ಹಿಡಿದ ಮಹಾನ್ ಮಹಿಳೆ. ಅವರು ಯಾರು ಗೊತ್ತಾ? ಅವರು ಅಕ್ಕಮಹಾದೇವಿ. ಅಕ್ಕಮಹಾದೇವಿಯವರು 12ನೇ ಶತಮಾನದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುಗಣಿ ಗ್ರಾಮದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಅವರ ತಂದೆ ತಾಯಿ ಭಕ್ತಿಪರ ಕುಟುಂಬದವರಾಗಿದ್ದರೂ ಬಾಲ್ಯದಿಂದಲೇ ಅವರಿಗೆ ಶಿವಭಕ್ತಿಯ ಮೇಲೆ ಅಪಾರ ಆಸಕ್ತಿ ಬೆಳೆದಿತ್ತು. ಬಾಲ್ಯದಲ್ಲೇ ಅವರು ಶ್ರೀ ಚನ್ನಮಲ್ಲಿಕಾರ್ಜುನ ಎಂಬ ಶಿವನ ರೂಪವನ್ನು ತಮ್ಮ ಆರಾಧ್ಯ ದೇವರಾಗಿ ಸ್ವೀಕರಿಸಿದರು. ಅವರ ಮನಸ್ಸು ಸದಾ ಭಕ್ತಿಯಲ್ಲಿ ಲೀನವಾಗಿತ್ತು. ಲೋಕದ ಆಸಕ್ತಿಗಳಿಗಿಂತ ದೇವರ ಪ್ರೀತಿ ಅವರಿಗೆ ಹೆಚ್ಚು ಮುಖ್ಯವಾಗಿತ್ತು. ಅಕ್ಕಮಹಾದೇವಿಯವರ ಸೌಂದರ್ಯ ಅಪಾರವಾಗಿತ್ತು ಎಂದು ಹೇಳಲಾಗುತ್ತದೆ. ಆ ಕಾಲದ ರಾಜನು ಅವರ ಸೌಂದರ್ಯಕ್ಕೆ ಮೋಹಗೊಂಡು ಅವರನ್ನು ವಿವಾಹವಾಗಲು ಬಯಸಿದನು. ಆದರೆ ಅಕ್ಕಮಹಾದೇವಿಯವರು ತಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಲು ಬಯಸಿದರು. ಕೆಲವು ಕಥೆಗಳ ಪ್ರಕಾರ ಅವರು ವಿವಾಹವಾದರೂ ಲೋಕಜೀವನದ ಬಂಧನವನ್ನು ತ್ಯಜಿಸಿ ಭಗವಂತನ ಮಾರ್ಗವನ್ನು ಆರಿಸಿದರು. ಆದರೆ ವೈರಾಗ್ಯವನ್ನು ಸ್ವೀಕರಿಸಿ ಸರಳ ಜೀವನ ನಡೆಸಲು ಪ್ರಾರಂಭಿಸಿದರು. ಅವರು ಸಮಾಜದ ನಿಯಮಗಳನ್ನು ಮೀರಿ ಆತ್ಮಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಡೆದರು. ಇದರಿಂದ ಅವರಿಗೆ ಹಲವು ಕಷ್ಟಗಳು ಮತ್ತು ವಿರೋಧಗಳು ಎದುರಾದವು. ಆದರೂ ತಮ್ಮ ನಂಬಿಕೆಯನ್ನು ಬಿಡದೆ ಮುಂದೆ ಸಾಗಿದರು. ಅಕ್ಕಮಹಾದೇವಿಯವರು ಬಸವಣ್ಣ ಮತ್ತು ಅಲ್ಲಮಪ್ರಭು ಅವರಂತಹ ಮಹಾನ್ ವಚನಕಾರರೊಂದಿಗೆ ಸಂಪರ್ಕ ಹೊಂದಿದರು. ಅವರು ವಚನ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರ ವಚನಗಳು ಭಕ್ತಿ, ವೈರಾಗ್ಯ ಮತ್ತು ಆತ್ಮಜ್ಞಾನವನ್ನು ಸಾರುತ್ತವೆ. ಸರಳವಾದ ಪದಗಳಲ್ಲಿ ಆಳವಾದ ತತ್ವವನ್ನು ಹೇಳಿದ್ದಾರೆ. ಅವರ ಬರಹಗಳು ಇಂದಿಗೂ ಜನರಿಗೆ ಪ್ರೇರಣೆಯಾಗಿವೆ. ಅವರು ತಮ್ಮ ಜೀವನದ ಅಂತಿಮ ಭಾಗದಲ್ಲಿ ಶ್ರೀಶೈಲದ ಕಡೆಗೆ ಪ್ರಯಾಣಿಸಿದರು ಎಂದು ಹೇಳಲಾಗುತ್ತದೆ. ಅಲ್ಲಿ ಅವರು ತಮ್ಮ ಆರಾಧ್ಯ ದೇವರಾದ ಚನ್ನಮಲ್ಲಿಕಾರ್ಜುನನಲ್ಲಿ ಲೀನರಾದರು ಎಂಬ ನಂಬಿಕೆ ಇದೆ.